ಮೊನ್ನೆ ನಡೆದ ಘಟನೆ ಕುರಿತು ಶಾಂತಿ ಸಭೆ ಕರೆಯಲಾಗಿತ್ತು. ಮೊನ್ನೆ ಶಾಂತಿ ಸಭೆ ಕರೆದಿದ್ದಕ್ಕೆ ಹಿಂದೂ ಬಾಂಧವರು ಬಂದಿದ್ದರು. ನಾವು ನಮ್ಮ ತಿಮ್ಮಾಪುರ ಸಾಹೇಬರ ಮೀಟಿಂಗ್ ತೊಗೊಂಡಿದ್ದ ಕಾರಣಕ್ಕೆ ಆ ಮೀಟಿಂಗಿಗೆ ನಾವು ಬರಲಿಲ್ಲ. ಶಾಂತಿ ಸಭೆಗೆ ಮರುದಿವ್ಸ ಒಂದು ಶಾಂತಿ ಸಭೆ ಇದ್ದಾಗ ನಾವು ಬಂದಿದ್ದೆವು. ಅದು ಹಿಂದೂ ಬಾಂಧವರು ಬರಲಿಲ್ಲ ಆವಾಗ. ಈಗ ಮತ್ತೇನದ ಅವರು ಬಂದಿದ್ರಂತ ಅವ್ರು ಬೇರೆ ಕಡೆ ಅವರು ಕೂಡ ಬೇರೆ ಇಬ್ಬರು ಕೂಡಿ ಮಾಡಿಲ್ಲ ಸರ್. ನಾವು ಬೇರೆ ಮಾಡ್ಯಾರ, ಬೇರೆ ಆಗಿ ಸರಿ ಅವರು ಬೇರೆ ಆಗಿದೆ. ಆದ್ರೆ ಈಗ ನಮ್ಗೆ ಹೇಳಿದ್ದು ತಿಮ್ಮಾಪುರ ಸಾಹೇಬರ ಸಮಕ್ಷಮ, ಡಿ ಸಿ ಸಾಹೇಬ್ ಎಸ್ ಪಿ ಸಾಹೇಬ್ ಸಮಕ್ಷಮ ಏನಾಗ್ತಂತಂದ್ರೆ, ಈಗ ಅವರು ಶಾಂತತಾ ಈಗ ಮುಂಬರುವ ರಂಜಾನ್ ಹಬ್ಬದ ಮತ್ತೇನೇದ ಇದು ಹೋಳಿ ಹಬ್ಬದ ಈ ಎರಡೂ ಹಬ್ಬದಾಗ ಶಾಂತಿತೆಯನ್ನು ಕಾಪಾಡಿಕೊಂಡು ಈಗ ಆದಂಥ ಘಟನೆಗಳನ್ನು ಮರೆತು ಮುಸ್ಲಿಂ ಮತ್ತು ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಸೌಹಾರ್ದದಿಂದ ನಡೆದುಕೊಂಡು ಹೋಗಬೇಕು. ಈಗ ಇದ್ದ ಘಟನೆಗಳನ್ನು ಬಿಡಬೇಕು. ಮತ್ತು ಯಾರು ತಪ್ಪಿಸಿದಾರ ಹಿಡಿದೀವಿ ಅವ್ರಿಗೆ, ಎರಡೂ ಕಾಮನವ್ರಿಗೆ ಹಿಡಿದೀವಿ. ಈಗೇನದ ಮುಂಬರುವ ದಿನಗಳಲ್ಲಿ ಈ ಹಬ್ಬದ ವಾತಾವರಣ ಇದ್ದ ಕಾರಣ ಎಲ್ಲರೂ ಕೂಡಿಕೊಂಡು ಒಂದಾಗಿ ಇರಬೇಕಂತ ಈ ಮಾತು ನೀವು ನಮ್ಗೆ ಕೊಡ್ಬೇಕಂತ ಆ ಪ್ರಕಾರ ನಾವು ಅವ್ರಿಗೆ ಮಾತು ಕೊಟ್ಟಿವಿ ಸರ್. ನಾವು ಯಾವುದೋ ನೀವು ಹೇಳಿದ ಮಾತಿಗೆ ನಾವು ಬದ್ಧರಾಗಿವು. ನಾವು ಯಾವುದೋ ಮಾತಾಡೋಂಗಿಲ್ಲ. ಶಾಂತಿತೆಯನ್ನು ಕಾಪಾಡ್ಕೊಂಡು ಹೋಗ್ತೀವಿ, ಅವರು ಶಾಂತಿತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ಅಂದ್ರೆ ಆ ಪ್ರಕಾರ ನಾವು ಶಾಂತಿತೆ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸರ್. ನಾವು ಡಿಮಾಂಡ್ ಏನು ಮಾಡಿ ಸರ್, ಡಿಮಾಂಡ್ ನಾವು ಏನು ಮಾಡಿಲ್ಲ. ನಾವು ಡಿಮಾಂಡ್ ಏನು ಮಾಡಿ ಅಂದಾಗ ನಾವು ಒಂದೇ ಡಿಮಾಂಡ್ ಮಾಡಿದ್ವು. ಈಗ ನಮ್ಗೆ 8 ಜನಕ್ಕೆ ನೀವು ಏನು ಹಿಡಿದ್ರಲ್ಲ, ಅದ್ರೊಳಗೆ ಒಂದು ಮನುಷ್ಯ ಆರೋಪಿದ್ರೆ 7 ಮಂದಿಗೆ ನೀವು ಹಿಡಿದ್ರಲ್ಲ, ಅದು ತಪ್ಪದ. ಆ 7 ಮಂದಿಗೂ ಬಿಡಲು ಏನಾರ ಪ್ರಯತ್ನ ಮಾಡಿರಿ ಅಂತ ಹೇಳಿ ಸರ್. ಈ ನಮ್ಮ ಡಿಮಾಂಡ್ ನಾವು ಡಿಮಾಂಡ್ ಇಟ್ಟಿದ್ದು 7 ಮಂದಿಗೆ ಬಿಡ್ರಿ ಅಂತ ಹೇಳಿದ್ರು. ಒಬ್ಬಂಗೆ ನಾವು ಬೇಲ್ ಕೊಟ್ಟು ನಾವು ತೊಗೊಂಬರ್ಬೋದು. ಅದು 7 ಮಂದಿಗೆ ನೀವು ಏನದ ಅಮಾಯಕರಿಗೆ ಹಿಡಿದ್ರಿ, ರೋಜ್ಗಾರ್ ಮಂದಿಗೆ ಹಿಡಿದ್ರಿ. ಅದಕ್ಕೆ ನಮಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ಯದ. ಮತ್ತು ಅವ್ರ ಆರೋಪಿಗಳೂ ಅಲ್ಲ ಅಂಥವ್ರನ್ನ ಹಿಡಿದ್ರಿ, ಅವ್ರಿಗೆ ಬಿಡಬೇಕಂತ ನಾವು ಹೇಳಿ ಸರ್. ಆ 7 ಮಂದಿಗೆ ಏನಾರು ಮಾಡಿ ನೀವು ಸರ್ಕಾರವಾಗಲಿ ಇದು ಮತ್ತು ಉಸ್ತುವಾರಿ ಸಚಿವರಾಗಲಿ ಡಿ ಸಿ ಸಾಹೇಬ್ ಎಸ್ ಪಿ ಸಾಹೇಬ್ ಕೂಡ ಏನಾರು ಮಾಡಿ ಒಂದು ದಾರಿ ತೆಗೆದು ಅವ್ರು 7 ಮಂದಿ ಹೊರಗೆ ತೆಗೀರಿ. ಒಬ್ಬರಿಗೆ ಏನದ ನಾವು ಬೇಲ್ ಕೊಟ್ಟು ನಾವು ಏನಾರು ಮಾಡಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸರ್. ಅವ್ರನ್ನ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೆ ಸರ್. ಒಳ್ಳೆಯ ಲಕ್ಷಣ ಕಾಣುತ್ತೆ ಸರ್. ನಮ್ಮ ಕಡೆಯಿಂದ ಮುಸ್ಲಿಂ ಬಾಂಧವರ ಕಡೆಯಿಂದ ಯಾವುದೇ ಪ್ರಚೋದನಕಾರಿ ಹೇಳಿಕೆ ಬರೋದಿಲ್ಲ. ನಾವು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಹೇಳಿಲ್ಲ. ನಾವು ಯಾರೂ ಏನು ತಪ್ಪು ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಮತ್ತು ಮುಂದಿನ ಕೋಮವರು ಏನಾರ ಪ್ರಚೋದನಕಾರ ಭಾಷಣ ಮಾಡಿದ್ರೆ, ಅವ್ರೇನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ, ಯಾವುದೋ ಒಂದು ಉದ್ಭವಿಸಿದ್ರೆ ಮತ್ತು ಅದು ಗಲಭೆ ಆಗೋದು. ಅದು ಆಗಬಾರ್ದಂತ ಕಾರಣಕ್ಕೆ ನಾವೇನಿದೋ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಬೇಕು. ಮತ್ತು ನಮ್ಮ ಕಡೆಯಿಂದ ಯಾವುದೋ ಗಲಭೆ ಆಗಲಾರ್ದಂಗೆ ಯಾವುದೋ ನಾವು ನೋಡ್ಕೊಳ್ತೀವಿ. ಏನೂ ಮಾಡೋಂಗಿಲ್ಲ. ನಮ್ಮ ಹುಡುಗರು ಆಗಲಿ ನಾವಾಗಲಿ ಏನೂ ಮಾಡೋಂಗಿಲ್ಲ. ಈ ಮಾತಿಗೆ ನಾವು ಭದ್ರಾಗಿವಿ ಅಂತ ಹೇಳಿ ಬಂದೀವಿ ಸರ್. ಲೆಟರ್ ಸರ್, ಮೌಖಿಕ ಮಾತು ಲೆಟರ್ ತೊಗೊಂಡಿಲ್ಲ ಸರ್. ಅಯ್ಯೂಬ್ ಖಾನ್ ಬಾಗೇವಾಡಿ ಸರ್. ಮೊನ್ನೆ ನಡೆದ ಘಟನೆ ಕುರಿತು ಶಾಂತಿ ಸಭೆ ಕರೆಯಲಾಗಿತ್ತು. ಮೊನ್ನೆ ಶಾಂತಿ ಸಭೆ ಕರೆದಿದ್ದಕ್ಕೆ ಹಿಂದೂ ಬಾಂಧವರು ಬಂದಿದ್ದರು. ನಾವು ನಮ್ಮ ತಿಮ್ಮಾಪುರ ಸಾಹೇಬರ ಮೀಟಿಂಗ್ ತೊಗೊಂಡಿದ್ದ ಕಾರಣಕ್ಕೆ ಆ ಮೀಟಿಂಗಿಗೆ ನಾವು ಬರಲಿಲ್ಲ. ಶಾಂತಿ ಸಭೆಗೆ ಮರುದಿವ್ಸ ಒಂದು ಶಾಂತಿ ಸಭೆ ಇದ್ದಾಗ ನಾವು ಬಂದಿದ್ದೆವು. ಅದು ಹಿಂದೂ ಬಾಂಧವರು ಬರಲಿಲ್ಲ ಆವಾಗ. ಈಗ ಮತ್ತೇನದ ಅವರು ಬಂದಿದ್ರಂತ ಅವ್ರು ಬೇರೆ ಕಡೆ ಅವರು ಕೂಡ ಬೇರೆ ಇಬ್ಬರು ಕೂಡಿ ಮಾಡಿಲ್ಲ ಸರ್. ನಾವು ಬೇರೆ ಮಾಡ್ಯಾರ, ಬೇರೆ ಆಗಿ ಸರಿ ಅವರು ಬೇರೆ ಆಗಿದೆ. ಆದ್ರೆ ಈಗ ನಮ್ಗೆ ಹೇಳಿದ್ದು ತಿಮ್ಮಾಪುರ ಸಾಹೇಬರ ಸಮಕ್ಷಮ, ಡಿ ಸಿ ಸಾಹೇಬ್ ಎಸ್ ಪಿ ಸಾಹೇಬ್ ಸಮಕ್ಷಮ ಏನಾಗ್ತಂತಂದ್ರೆ, ಈಗ ಅವರು ಶಾಂತತಾ ಈಗ ಮುಂಬರುವ ರಂಜಾನ್ ಹಬ್ಬದ ಮತ್ತೇನೇದ ಇದು ಹೋಳಿ ಹಬ್ಬದ ಈ ಎರಡೂ ಹಬ್ಬದಾಗ ಶಾಂತಿತೆಯನ್ನು ಕಾಪಾಡಿಕೊಂಡು ಈಗ ಆದಂಥ ಘಟನೆಗಳನ್ನು ಮರೆತು ಮುಸ್ಲಿಂ ಮತ್ತು ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಸೌಹಾರ್ದದಿಂದ ನಡೆದುಕೊಂಡು ಹೋಗಬೇಕು. ಈಗ ಇದ್ದ ಘಟನೆಗಳನ್ನು ಬಿಡಬೇಕು. ಮತ್ತು ಯಾರು ತಪ್ಪಿಸಿದಾರ ಹಿಡಿದೀವಿ ಅವ್ರಿಗೆ, ಎರಡೂ ಕಾಮನವ್ರಿಗೆ ಹಿಡಿದೀವಿ. ಈಗೇನದ ಮುಂಬರುವ ದಿನಗಳಲ್ಲಿ ಈ ಹಬ್ಬದ ವಾತಾವರಣ ಇದ್ದ ಕಾರಣ ಎಲ್ಲರೂ ಕೂಡಿಕೊಂಡು ಒಂದಾಗಿ ಇರಬೇಕಂತ ಈ ಮಾತು ನೀವು ನಮ್ಗೆ ಕೊಡ್ಬೇಕಂತ ಆ ಪ್ರಕಾರ ನಾವು ಅವ್ರಿಗೆ ಮಾತು ಕೊಟ್ಟಿವಿ ಸರ್. ನಾವು ಯಾವುದೋ ನೀವು ಹೇಳಿದ ಮಾತಿಗೆ ನಾವು ಬದ್ಧರಾಗಿವು. ನಾವು ಯಾವುದೋ ಮಾತಾಡೋಂಗಿಲ್ಲ. ಶಾಂತಿತೆಯನ್ನು ಕಾಪಾಡ್ಕೊಂಡು ಹೋಗ್ತೀವಿ, ಅವರು ಶಾಂತಿತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ಅಂದ್ರೆ ಆ ಪ್ರಕಾರ ನಾವು ಶಾಂತಿತೆ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸರ್. ನಾವು ಡಿಮಾಂಡ್ ಏನು ಮಾಡಿ ಸರ್, ಡಿಮಾಂಡ್ ನಾವು ಏನು ಮಾಡಿಲ್ಲ. ನಾವು ಡಿಮಾಂಡ್ ಏನು ಮಾಡಿ ಅಂದಾಗ ನಾವು ಒಂದೇ ಡಿಮಾಂಡ್ ಮಾಡಿದ್ವು. ಈಗ ನಮ್ಗೆ 8 ಜನಕ್ಕೆ ನೀವು ಏನು ಹಿಡಿದ್ರಲ್ಲ, ಅದ್ರೊಳಗೆ ಒಂದು ಮನುಷ್ಯ ಆರೋಪಿದ್ರೆ 7 ಮಂದಿಗೆ ನೀವು ಹಿಡಿದ್ರಲ್ಲ, ಅದು ತಪ್ಪದ. ಆ 7 ಮಂದಿಗೂ ಬಿಡಲು ಏನಾರ ಪ್ರಯತ್ನ ಮಾಡಿರಿ ಅಂತ ಹೇಳಿ ಸರ್. ಈ ನಮ್ಮ ಡಿಮಾಂಡ್ ನಾವು ಡಿಮಾಂಡ್ ಇಟ್ಟಿದ್ದು 7 ಮಂದಿಗೆ ಬಿಡ್ರಿ ಅಂತ ಹೇಳಿದ್ರು.
ಒಬ್ಬಂಗೆ ನಾವು ಬೇಲ್ ಕೊಟ್ಟು ನಾವು ತೊಗೊಂಬರ್ಬೋದು. ಅದು 7 ಮಂದಿಗೆ ನೀವು ಏನದ ಅಮಾಯಕರಿಗೆ ಹಿಡಿದಿರಿ, ರೋಜ್ಗಾರ್ ಮಂದಿಗೆ ಹಿಡಿದ್ರಿ. ಅದಕ್ಕೆ ನಮಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ಯದ. ಮತ್ತು ಅವ್ರು ಆರೋಪಿಗಳೂ ಅಲ್ಲ ಅಂಥವ್ರನ್ನ ಹಿಡಿದ್ರಿ. ಅವ್ರಿಗೆ ಬಿಡಬೇಕಂತ ನಾವು ಹೇಳಿವಿ ಸರ್. ಆ 7 ಮಂದಿಗೆ ಏನಾರು ಮಾಡಿ ನೀವು ಸರ್ಕಾರವಾಗಲಿ ಇದು ಮತ್ತು ಉಸ್ತುವಾರಿ ಸಚಿವರಾಗಲಿ ಡಿ ಸಿ ಸಾಹೇಬ್, ಎಸ್ ಸಿ ಸಾಹೇಬ್ ಕೂಡ ಏನಾರು ಮಾಡಿ ಒಂದು ದಾರಿ ತೆಗೆದು ಅವ್ರು 7 ಮಂದಿ ಹೊರಗೆ ತೆಗೀರಿ. ಆ ಒಬ್ಬರಿಗೆ ಏನದ ನಾವು ಬೇಲ್ ಕೊಟ್ಟು ನಾವು ಏನಾರು ಮಾಡಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸರ್. ಅವ್ರನ್ನ ಪ್ರಯತ್ನ ಮಾಡ್ತೀವಿ, ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೆ ಸರ್. ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಎಲ್ಲ ಒಂದು ಒಳ್ಳೆ ಆಗುವಂಥ ಇದು ಲಕ್ಷಣ ಕಾಣತೈತೆ. ಹಾಂ, ಒಳ್ಳೆಯ ಲಕ್ಷಣ ಕಾಣತ್ತದ ಸರ್. ನಮ್ಮ ಕಡೆಯಿಂದ ಮುಸ್ಲಿಂ ಬಾಂಧವರ ಕಡೆಯಿಂದ ಯಾವುದೇ ಪ್ರಚೋದನಕಾರಿ ಹೇಳಿಕೆ ಬರೋದಿಲ್ಲ. ನಾವು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಹೇಳಿಲ್ಲ. ನಾವು ಯಾರೂ ಏನು ತಪ್ಪು ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಮತ್ತು ಮುಂದಿನ ಕೋಮವರು ಏನಾರ ಪ್ರಚೋದನಕಾರ ಭಾಷಣ ಮಾಡಿದ್ರೆ, ಅವ್ರೇನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ, ಯಾವುದೋ ಒಂದು ಉದ್ಭವಿಸಿದ್ರೆ ಮತ್ತು ಅದು ಗಲಭೆ ಪಲಭೆ ಆಗೋದು. ಅದು ಆಗಬಾರ್ದಂತ ಕಾರಣಕ್ಕೆ ನಾವೇನಿದೋ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಬೇಕು. ಮತ್ತು ನಮ್ಮ ಕಡೆಯಿಂದ ಯಾವುದೋ ಗಲಭೆ ಆಗಲಾರ್ದಂಗೆ ಯಾವುದೋ ನಾವು ನೋಡ್ಕೊಳ್ತೀವಿ. ಏನೂ ಮಾಡೋಂಗಿಲ್ಲ. ನಮ್ಮ ಹುಡುಗರು ಆಗಲಿ ನಾವಾಗಲಿ ಏನೂ ಮಾಡೋಂಗಿಲ್ಲ. ಈ ಮಾತಿಗೆ ನಾವು ಭದ್ರಾಗಿವಿ ಅಂತ ಹೇಳಿ ಬಂದೀವಿ ಸರ್. ಲೆಟರ್ ಸರ್, ಮೌಖಿಕ ಮಾತು ಲೆಟರ್ ತೊಗೊಂಡಿಲ್ಲ ಸರ್. ಅಯ್ಯೂಬ್ ಖಾನ್ ಬಾಗೇವಾಡಿ ಸರ್. ಮೊನ್ನೆ ನಡೆದ ಘಟನೆ ಕುರಿತು ಶಾಂತಸಭೆ ಕರೆಲಾಗಿತ್ತು. ಮೊನ್ನೆ ಶಾಂತಸಭೆ ಕರೆದಿದ್ದಕ್ಕೆ ಹಿಂದೂ ಬಾಂಧವರು ಬಂದಿದ್ದರು. ನಾವು ನಮ್ಮ ತಿಮ್ಮಾಪುರ ಸಾಹೇಬರ ಮೀಟಿಂಗ್ ತೊಗೊಂಡಿದ್ದ ಕಾರಣಕ್ಕೆ ಆ ಮೀಟಿಂಗಿಗೆ ನಾವು ಬರಲಿಲ್ಲ, ಶಾಂತಸಭೆಗೆ. ಮರುದಿವ್ಸ ಒಂದು ಶಾಂತಸಭೆ ಇದ್ದಾಗ ನಾವು ಬಂದಿದ್ದೆವು. ಅದು ಹಿಂದೂ ಬಾಂಧವರು ಬರಲಿಲ್ಲ ಆವಾಗ. ಈಗ ಮತ್ತೇನದ ಅವರು ಬಂದಿದ್ರಂತ, ಅವ್ರು ಬೇರೆ ಕಡೆ, ಅವರು ಕೂಡ ಬೇರೆ ಇಬ್ಬರು ಕೂಡಿ ಮಾಡಿಲ್ಲ ಸರ್. ನಾವು ಬೇರೆ ಮಾಡ್ಯಾರ, ಬೇರೆ ಆಗಿ ಸರಿ, ಅವರು ಬೇರೆ ಆಗಿದೆ. ಆದ್ರೆ ಈಗ ನಮ್ಗೆ ಹೇಳಿದ್ದು ತಿಮ್ಮಾಪುರ ಸಾಹೇಬರ ಸಮಕ್ಷಮ, ಡಿ ಸಿ ಸಾಹೇಬ್ ಎಸ್ ಪಿ ಸಾಹೇಬ್ ಸಮಕ್ಷಮ ಏನಾಗ್ತಂತಂದ್ರೆ, ಈಗ ಅವರು ಶಾಂತತಾ ಈಗ ಮುಂಬರುವ ರಂಜಾನ್ ಹಬ್ಬದ ಮತ್ತೇನೇದ ಇದು ಹೋಳಿ ಹಬ್ಬದ ಈ 2 ಹಬ್ಬದಾಗ ಶಾಂತಿತೆಯನ್ನು ಕಾಪಾಡಿಕೊಂಡು ಈಗ ಆದಂಥ ಘಟನೆಗಳನ್ನು ಮರೆತು ಮುಸ್ಲಿಂ ಮತ್ತು ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಸೌಹಾರ್ದದಿಂದ ನಡೆದುಕೊಂಡು ಹೋಗಬೇಕು. ಈಗ ಇದ್ದ ಘಟನೆಗಳನ್ನು ಬಿಡಬೇಕು. ಮತ್ತು ಯಾರು ತಪ್ಪಿಸಿದಾರ ಹಿಡಿದೀವಿ ಅವ್ರಿಗೆ, 2 ಕೋಮನವ್ರಿಗೆ ಹಿಡಿದೀವಿ. ಈಗೇನದ ಮುಂಬರುವ ದಿನಗಳಲ್ಲಿ ಈ ಹಬ್ಬದ ವಾತಾವರಣ ಇದ್ದ ಕಾರಣ ಎಲ್ಲರೂ ಕೂಡಿಕೊಂಡು ಒಂದಾಗಿ ಇರಬೇಕಂತ ಈ ಮಾತು ನೀವು ನಮ್ಗೆ ಕೊಡ್ಬೇಕಂತ ಆ ಪ್ರಕಾರ ನಾವು ಅವ್ರಿಗೆ ಮಾತು ಕೊಟ್ಟಿವಿ ಸರ್. ನಾವು ಯಾವುದೋ ನೀವು ಹೇಳಿದ ಮಾತಿಗೆ ನಾವು ಭದ್ರಾಗಿವು. ನಾವು ಯಾವುದೋ ಮಾತಾಡೋಂಗಿಲ್ಲ. ಶಾಂತಿತೆಯನ್ನು ಕಾಪಾಡ್ಕೊಂಡು ಹೋಗ್ತೀವಿ, ಅವರು ಶಾಂತಿತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ಅಂದ್ರೆ ಆ ಪ್ರಕಾರ ನಾವು ಶಾಂತಿತೆ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸರ್. ನಾವು ಡಿಮಾಂಡ್ ಏನು ಮಾಡಿದ್ವಿ ಸರ್? ಡಿಮಾಂಡ್ ನಾವು ಏನು ಮಾಡಿಲ್ಲ. ನಾವು ಡಿಮಾಂಡ್ ಏನು ಮಾಡಿ ಅಂದಾಗ ನಾವು ಒಂದೇ ಡಿಮಾಂಡ್ ಮಾಡಿದ್ವಿ. ಈಗ ನಮ್ಗೆ 8 ಜನಕ್ಕೆ ನೀವು ಏನು ಹಿಡಿದ್ರಲ್ಲ, ಅದ್ರೊಳಗೆ ಒಂದು ಮನುಷ್ಯ ಆರೋಪಿದ್ರೆ 7 ಮಂದಿಗೆ ನೀವು ಹಿಡಿದ್ರಲ್ಲ, ಅದು ತಪ್ಪದ. ಆ 7 ಮಂದಿಗೂ ಬಿಡಲು ಏನಾರ ಪ್ರಯತ್ನ ಮಾಡಿರಿ ಅಂತ ಹೇಳಿ ಸರ್. ಈ ನಮ್ಮ ಡಿಮಾಂಡ್ ನಾವು ಡಿಮಾಂಡ್ ಇಟ್ಟಿದ್ದು 7 ಮಂದಿಗೆ ಬಿಡ್ರಿ ಅಂತ ಹೇಳಿದ್ರು. ಒಬ್ಬಂಗೆ ನಾವು ಬೇಲ್ ಕೊಟ್ಟು ನಾವು ತೊಗೊಂಬರ್ಬೋದು. ಅದು 7 ಮಂದಿಗೆ ನೀವು ಏನದ ಅಮಾಯಕರಿಗೆ ಹಿಡಿದಿರಿ, ರೋಜ್ಗಾರ್ ಮಂದಿಗೆ ಹಿಡಿದ್ರಿ. ಅದಕ್ಕೆ ನಮಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ಯದ. ಮತ್ತು ಅವ್ರು ಆರೋಪಿಗಳೂ ಅಲ್ಲ ಅಂಥವ್ರನ್ನ ಹಿಡಿದ್ರಿ. ಅವ್ರಿಗೆ ಬಿಡಬೇಕಂತ ನಾವು ಹೇಳಿವಿ ಸರ್. ಆ 7 ಮಂದಿಗೆ ಏನಾರು ಮಾಡಿ ನೀವು ಸರ್ಕಾರವಾಗಲಿ ಇದು ಮತ್ತು ಉಸ್ತುವಾರಿ ಸಚಿವರಾಗಲಿ ಡಿ ಸಿ ಸಾಹೇಬ್, ಎಸ್ ಸಿ ಸಾಹೇಬ್ ಕೂಡ ಏನಾರು ಮಾಡಿ ಒಂದು ದಾರಿ ತೆಗೆದು ಅವ್ರು 7 ಮಂದಿ ಹೊರಗೆ ತೆಗೀರಿ. ಆ ಒಬ್ಬರಿಗೆ ಏನದ ನಾವು ಬೇಲ್ ಕೊಟ್ಟು ನಾವು ಏನಾರು ಮಾಡಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸರ್. ಅವ್ರನ್ನ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೆ ಸರ್. ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಎಲ್ಲ ಒಂದು ಒಳ್ಳೆ ಆಗುವಂಥ ಇದು ಲಕ್ಷಣ ಕಾಣತೈತೆ. ಹಾಂ, ಒಳ್ಳೆಯ ಲಕ್ಷಣ ಕಾಣತ್ತದ ಸರ್. ನಮ್ಮ ಕಡೆಯಿಂದ ಮುಸ್ಲಿಂ ಬಾಂಧವರ ಕಡೆಯಿಂದ ಯಾವುದೇ ಪ್ರಚೋದನಕಾರಿ ಹೇಳಿಕೆ ಬರೋದಿಲ್ಲ. ನಾವು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಹೇಳಿಲ್ಲ. ನಾವು ಯಾರೂ ಏನು ತಪ್ಪು ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಮತ್ತು ಮುಂದಿನ ಕೋಮವರು ಏನಾರ ಪ್ರಚೋದನಕಾರ ಭಾಷಣ ಮಾಡಿದ್ರೆ, ಅವ್ರೇನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ, ಯಾವುದೋ ಒಂದು ಉದ್ಭವಿಸಿದ್ರೆ ಮತ್ತು ಅದು ಗಲಭೆ ಪಲಭೆ ಆಗೋದು. ಅದು ಆಗಬಾರ್ದಂತ ಕಾರಣಕ್ಕೆ ನಾವೇನಿದೋ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಬೇಕು. ಮತ್ತು ನಮ್ಮ ಕಡೆಯಿಂದ ಯಾವುದೋ ಗಲಭೆ ಆಗಲಾರ್ದಂಗೆ ಯಾವುದೋ ನಾವು ನೋಡ್ಕೊಳ್ತೀವಿ. ಏನೂ ಮಾಡೋಂಗಿಲ್ಲ. ನಮ್ಮ ಹುಡುಗರು ಆಗಲಿ ನಾವಾಗಲಿ ಏನೂ ಮಾಡೋಂಗಿಲ್ಲ. ಈ ಮಾತಿಗೆ ನಾವು ಭದ್ರಾಗಿವಿ ಅಂತ ಹೇಳಿ ಬಂದೀವಿ ಸರ್. ಲೆಟರ್ ಸರ್, ಮೌಖಿಕ ಮಾತು ಲೆಟರ್ ತೊಗೊಂಡಿಲ್ಲ ಸರ್. ಅಯ್ಯೂಬ್ ಖಾನ್ ಬಾಗೇವಾಡಿ ಸರ್.